ಎಷ್ಟು 10,000 ವಕ್ತ ಆಸ್ತಿದ್ದದ್ದು ಈಗ 9.5 ಲಕ್ಷ ಆಗಿದೆ ಅಲ್ವಾ. ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗಿರೋದು. ಸರ್ ವಿಶ್ವೇಶ್ವರಯ್ಯ ಓದಿದವರು ಯಾವಾಗ ಆ ಕಾಲೇಜ್, ಆ ಗವರ್ಮೆಂಟ್ ಕಾಲೇಜ್ ವಕ್ತಾಸ್ತಿ ಹೆಂಗಾಗುತ್ತೆ? 1200 ವರ್ಷ ಹಳೆಯ ದೇವಸ್ಥಾನದ ಪುಷ್ಕರಣಿ ತಟ ವಕ್ತಾಸ್ತಿ ಹೆಂಗಾಗುತ್ತೆ? ಇವತ್ತು ಒಂದು ನಮ್ಗೆ ಇಲ್ಲಿ ಆತಂಕ ತರುವಂತ ವಿಷಯ ಏನಂತ ಹೇಳಿದ್ರೆ, ಮುಖ್ಯಮಂತ್ರಿಯವರ ಸೂಚನೆ ಮೇರೆಗೆ ವಕ್ತ್ ಮತ್ತು ನಮ್ಮ ಮೈನಾರಿಟಿ ವಸತಿ ಖಾತೆ ಸಚಿವರಾದಂತ ಮಾನ್ಯ ಜಮೀರ್ ಖಾನ್ ಅವರು ಒಂದು ಕಡೆ ಹೇಳ್ತಾರೆ, ನಾವು ನೋಡಿ ಅಲ್ಲಿ ಅದ್ರಲ್ಲಿ ಏನ್ ಬರೀತಾರೆ ಅಂದ್ರೆ, ಇದನ್ನ ಬರ್ಕೊಂಡೇ ಬಂದಿದ್ದೀನಿ, ಈ ಸಭೆಯಲ್ಲಿ ಮಂತ್ರಿಗಳು ನೀಡಿದ ಸೂಚನೆಯ ಆಧಾರದ ಮೇರೆಗೆ ಈ RTCಗಳ ಬದಲಾವಣೆ ಆಗಿದೆ. ಅಂದ್ರೆ ಮಾನ್ಯ ಮುಖ್ಯಮಂತ್ರಿಯವರ ಸೂಚನೆ ಮೇರೆಗೆ ವಕ್ತ್ ಮತ್ತು ಮೈನಾರಿಟಿ ವಸತಿ ಖಾತೆ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಅವರು ತೆಗೆದುಕೊಂಡಿರುವ ಈ ಸಭೆಯಲ್ಲಿ ಮಂತ್ರಿಗಳು ನೀಡಿದ ಸೂಚನೆಯ ಮೇರೆಗೆ ಈ RTC ನಲ್ಲಿ ಬದಲಾವಣೆ, ಪಾಣೆ ಎಲ್ಲ ಬದಲಾವಣೆ ಆಗುತ್ತೆ. ಇಡೀ ದೇಶದಲ್ಲಿ ಈಗ ರೈತರ ಹೆಸರಲ್ಲಿ ಒಂದು ಆಸ್ತಿ ಇರುತ್ತೆ, ಸಡನ್ ಆಗಿ ಇದು ವಕ್ತಮಯ ಹೇಗಾಗುತ್ತೆ? ಈಗ ಇಷ್ಟು ವರ್ಷದಿಂದ ರೈತರಲ್ಲಿ ಇರ್ತಾರೆ, ಕಾಲಮ್ ನಂಬರ್ 11 ಅಲ್ಲಿ ಹೆಸರೇನಕ್ಕೆ ಚೇಂಜ್ ಆಗುತ್ತೆ? ನಾನು ಹೇಳೋದು, ಈಗ ಮ್ಯೂಟೇಷನ್ ರಿಜಿಸ್ಟ್ರೇಷನ್ ಅಲ್ಲಿ RTC ಪಾಣೆ ಇದ್ರಲ್ಲಿ ರೈತರ ಹೆಸರು ಬದಲು ವಕ್ತ್ ಪ್ರಾಪರ್ಟಿ ಅಂತ ಹೇಗ್ ಬರುತ್ತೆ, ಕಬ್ರಸ್ತಾನ್ ಅಂತ ಹೇಗ್ ಬರುತ್ತೆ? ನಾನು ಹೇಳಿದ ಅವ್ರು ಏನು ದಾನ ಕೊಟ್ಟಿದ್ದಾರೆ, ನಮ್ಗೆ ಅದ್ರದ್ದು ಅಭ್ಯಂತರ ಇಲ್ಲ, ನಮ್ಗೆ ಯಾವ ತಕರಾರು ಇಲ್ಲ. ನಾವು ಜನರಿಗೆ ವಿವರಿಸಿ ಹೇಳೋದನ್ನ ಅವ್ರು ಕೇಳಿಸಬಾರ್ದು ಅಂತ ಮಾತಾಡ್ತಿದ್ರೆ ಮಾತಾಡ್ಲಿ ಪರವಾಗಿಲ್ಲ. ನಾನು ಹೇಳೋದು ವಕ್ತ್ ಆಸ್ತಿಯ ಬಗ್ಗೆ ನಮ್ಮ ತಕರಾರಲ್ಲ. ಬೇರೆ ರೈತರ ಜಾಗ ವಕ್ತಮಯ ಹೇಗಾಗುತ್ತೆ ಅದು ನಮ್ಮ ತರ್ಕ. ನಾವ್ ಹೇಳುದು 1200 ವರ್ಷದ ಪುಷ್ಕರಣಿ ತಟ ದೇವಸ್ಥಾನ ಯಾಕೆ ವಕ್ತಮಯ ಆಗುತ್ತೆ? ಸರ್ ವಿಶ್ವೇಶ್ವರಯ್ಯ ಓದಿರುವ ಕಾಲೇಜು ಯಾಕೆ ವಕ್ತಮಯ ಆಗುತ್ತೆ? KR ಮಾರ್ಕೆಟ್ ಯಾಕೆ ವಕ್ತ ಹೆಸರಲ್ಲಿ ಹೋಗುತ್ತೆ? ಈಗ ಇದು ಮಂತ್ರಾಲಯದಲ್ಲಿ